ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ 24x7 ಲೈವ್ ನಲ್ಲಿ ಕೆಲವೊಂದು ವಿಚಾರಗಳು ನಡೀತು. ಅದರಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸಿದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ನಿಯಮವನ್ನ ಮೀರಿದ್ರ ಧನುಷ್ ಅವರು ಅಂತ ಮೈನ್ ಆಗಿ ಅದನ್ನೇ ತುಂಬಾ ಹೈಲೈಟ್ ಆಗಿ ಕಾಣಿಸಿದೆ. ಅದ್ ಯಾಕೆ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ಗಿಲ್ಲಿ ಮೇಲೆ ಮುನಿಸು ಮಾಡ್ಕೊಂಡಂತಹ ಕಾವ್ಯ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಅಂದ್ರೆ ಅದು ರಕ್ಷಿತಾ, ರಘು, ಗಿಲ್ಲಿನೇ. ಬಲು ಜೋಡಿಗೂರು ಅವರ ಎಂಟರ್ಟೈನ್ಮೆಂಟ್ ಯಾಕೆ ಎಪಿಸೋಡ್ ಅಲ್ಲಿ ಆಗ್ತಾನೆ ಅಂತ ಪ್ರಶ್ನೆ ಸಹ ಬಂತು. ಸೊ ಇದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಬಿಗ್ ಬಾಸ್ ಮನೆಯ ನಿಯಮನ ಮೀರಿದ್ರ ಧನುಷ್ ಅಂತ ಯಾಕೆ ಅನಿಸ್ತು ಅಂದ್ರೆ, ನಿಮ್ಗೆಲ್ಲರಿಗೂ ಸಹ ಗೊತ್ತು, ಈ ಒಂದು ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಧನುಷ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಧನುಷ್ ಅವರಿಗೆ ಕ್ಯಾಪ್ಟನ್ಸಿ ರೂಮ್ ನ ಆಕ್ಸಿಸ್ ದೊರೆತಿದೆ. ಸೊ ಇಲ್ಲಿ ಧನುಷ್ ಅವರು ಹೋಗಿ ಮಲಗಬೇಕಾದಂತ ಜಾಗ ಏನಿದೆ ಅದು ಕ್ಯಾಪ್ಟನ್ಸಿ ರೂಮ್. ಬಟ್ ಧನುಷ್ ಅವರು ನಿನ್ನೆ ನೈಟ್ ಮಲಗಬೇಕಾದ್ರೆ ಅವರ ರೆಗ್ಯುಲರ್ ಆಗಿ ಏನು ಮಲಗ್ತಾರೆ ಬೆಡ್ರೂಮ್ ನಲ್ಲಿ ಅಲ್ಲಿ ಮಲಗ್ತಾ ಇದ್ರು. ಸೊ ಯಾಕೆ ಇದೊಂದ್ ಸ್ವಲ್ಪ ನಿಯಮ ಮೀರಿದಂಗ ಆಯ್ತು ಅಂತ ಅನಿಸ್ತು ಅಂದ್ರೆ, ಇದೇ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ 2 ದಿನಗಳ ಹಿಂದೆ ನಾನು ಒಂದು 24x7 ಲೈವ್ ಅಪ್ಡೇಟ್ ನಿಮ್ಗೆ ನೀಡಬೇಕಾದ್ರೆ ಲೈವ್ ನಲ್ಲಿ ಒಂದು ಕಾನ್ವರ್ಸೇಷನ್ ಆಯ್ತು ಗಿಲ್ಲಿ ಮತ್ತೆ ಕಾವ್ಯ ಮಧ್ಯೆ. ಅಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ನನಗೆ ಅಲ್ಲಿ ಕ್ಯಾಪ್ಟನ್ಸಿ ರೂಮ್ ನಲ್ಲಿ ನಿದ್ದೆನೆ ಬರ್ತಾ ಇಲ್ಲ, ಒಬ್ನೇ ಇರಕ್ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ ಅಂತ ಕಾವ್ಯ ಹತ್ರ ಶೇರ್ ಮಾಡ್ಬೇಕಾದ್ರೆ ಕಾವ್ಯ ಅವ್ರು ಹೇಳ್ತಾರೆ, ಒಂದ್ ಕೆಲ್ಸ ಮಾಡು, ನೀನ್ ಬಂದು ಬೆಡ್ರೂಮ್ ಅಲ್ಲೇ ಮಲ್ಕೊಂಬಿಡು ನಿನ್ ರೆಗ್ಯುಲರ್ ಜಾಗದಲ್ಲಿ ಅಂತ ಕಾವ್ಯ ಹೇಳಿದಾಗ ಗಿಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ, ನಾನ್ ಏನಾದ್ರೂ ಬೆಡ್ರೂಮ್ ಅಲ್ಲಿ ಬಂದ್ ಮಲ್ಕೊಂಡ್ರೆ ಸುದೀಪ್ ಸರ್ 100% ನನ್ನ ಬೈತಾರೆ, ಪ್ರಶ್ನೆ ಮಾಡ್ತಾರೆ. ಕ್ಯಾಪ್ಟನ್ಸಿ ರೂಮ್ ನ ನೀವು ಸರಿಯಾದಂತ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ರೆ ನಾನು ಕ್ಯಾಪ್ಟನ್ಸಿ ಯಾವ ತರ ಮಾಡಿದಿರ ಬಿಗ್ ಬಾಸ್ ಮನೆ ಅಂತ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಬೇಡ, ನಾನು ನಿದ್ದೆಗೆಟ್ರು ಪರವಾಗಿಲ್ಲ, ನಾನು ಕ್ಯಾಪ್ಟನ್ಸಿ ರೂಮ್ ನಲ್ಲೇ ಮಲ್ಕೊಳ್ತೀನಿ ಅಂತ ಗಿಲ್ಲಿ ಅವ್ರು ಹೇಳ್ತಾರೆ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೆಲ್ಲಾ ಸೌಕರ್ಯಗಳನ್ನ ನೀಡಿ ಕ್ಯಾಪ್ಟನ್ಸಿ ರೂಮ್ ನೀಡಾದ್ಮೇಲೆ ಒಬ್ಬ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಿ ಸಹ ಆ ಸೌಕರ್ಯಗಳನ್ನ ಬಳಸದೇ ಇದ್ದಾಗ ಪ್ರಶ್ನೆ ಬರಬಹುದು ಬಿಗ್ ಬಾಸ್ ಕಡೆಯಿಂದ, ಸುದೀಪ್ ಸರ್ ಕಡೆಯಿಂದ ಆ ಒಂದು ಪ್ರಶ್ನೆ ಬರಬಹುದು ಅನ್ನೋದು ನನ್ನ ಒಂದು ಊಹೆ. ಮೇ ಬಿ ಇವತ್ತಿನ ಕಿಚ್ಚನ ಪಂಚಾಯತಿ ಅದು ಬರಬಹುದು, ಬರತಾನೆ ಇರ್ಬೋದು. ಅತಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ರಾಂಗ್ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ನಿಯಮ ಅನ್ನೋದು ಇಟ್ಟಾಗ ಆ ಒಂದು ನಿಯಮ ಪಾಲನೆ ಮಾಡ್ಬೇಕಲ್ವಾ ಕ್ಯಾಪ್ಟನ್ ಆಗಿ ಅನ್ನೋದು ಒಂದು ಪ್ರಶ್ನೆನೆ. ಬಟ್ ಅವ್ರಿಗೆ ಕಂಫರ್ಟ್ ಇರುವಂತ ಜಾಗದಲ್ಲಿ ಮಲಗಿದಾರೆ, ಅದನ್ನ ತುಂಬಾ ತಪ್ಪಾಗಿ ನಾವು ನೋಡೋದಕ್ಕೆ ಆಗೋದಿಲ್ಲ. ಅಂಡ್ ಇಲ್ಲಿ ಗಿಲ್ಲಿ ಮೇಲೆ ಮುನಿಸು ಮಾಡ್ಕೊಂಡ್ರು ಯಾರು ಕಾವ್ಯ ಅವ್ರು. ಯಾಕೆ ಅಂದ್ರೆ, ಊಟ ತಿನ್ನೋ ಸಂದರ್ಭದಲ್ಲಿ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಈ ಒಂದು ಕಾನ್ವರ್ಸೇಷನ್ ಗಿಲ್ಲಿ ಅವ್ರು ಹೇಳ್ತಾರೆ, ನಿನ್ನ ಕಣ್ಣೇ ಸರಿ ಇಲ್ಲ ಕಾವ್ಯ ಅಂತ ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ಮಾತಿಗೆ ಅಲ್ಲಿ ಕಾವ್ಯ ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ. ನನ್ನ ಕಣ್ಣೇ ಸರಿ ಇಲ್ಲ ಅಂತ ಹೇಳ್ದಲ್ಲ ನೀನು, ಇರು ನಿನ್ಗೆ ಮಾಡ್ತೀನಿ ಅನ್ನೋ ಸ್ವಲ್ಪ ಹೊತ್ತು ಮಾತಾಡೋದನ್ನ ಬಿಡ್ತಾರೆ ಕಾವ್ಯ. ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, 24x7 ಲೈವ್ ನಲ್ಲಿ ನಡೆಯುವಷ್ಟು ಎಂಟರ್ಟೈನ್ಮೆಂಟ್ ಎಪಿಸೋಡ್ ನಮ್ಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ನನಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಬೆಸ್ಟ್ ಜೋಡಿ ಅನ್ಸಿದ್ದು ಕಾವ್ಯ ಅಥವಾ ಗಿಲ್ಲಿ ಅಲ್ಲ, ಇಲ್ಲಾಂದ್ರೆ ರಾಶಿಕಾ ಅಥವಾ ಸೂರಜ್ ಅಲ್ಲ. ನನಗೆ ಬೆಸ್ಟ್ ಜೋಡಿ ಅನ್ಸಿದ್ದು ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ, ರಕ್ಷಿತಾ, ರಘು. ಇವ್ರು ಮೂವರು 24x7 ಲೈವ್ ನಲ್ಲಿ ಒಂದತ್ರ ಕುತ್ಕೊಂಡು ಮಾತಾಡುವಂತ ಕಾನ್ವರ್ಸೇಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಇವರು ಊಟದ ವಿಚಾರವನ್ನ ಇಲ್ಲಾಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಕಾಮಿಡಿಯನ್ನ ಮಾತಾಡ್ತಾರೆ. ಎಲ್ಲೂ ಸಹ ಬೇರೆ ಕಂಟೆಸ್ಟೆಂಟ್ ಗಳನ್ನ ಕೆಳಗಿಟ್ಟು ಮಾತಾಡೋದಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳನ್ನ ಪೋರ್ಟ್ರೇ ಮಾಡೋ ರೀತಿಯಲ್ಲಿ ಎಲ್ಲೂ ಸಹ ಮಾತಾಡೋದಿಲ್ಲ. ಎಂಟರ್ಟೈನಿಂಗ್ ಆಗಿರುತ್ತೆ. ಅಂಡ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ವಿಚಾರದಲ್ಲಿ ತೋರಿಸುವಂತ ಕೇರಿಂಗ್ ಆಗಿರ್ಬೋದು, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹಂಚ್ಕೊಳ್ಳುವಂತ ವಿಚಾರಗಳಾಗಿರ್ಬೋದು, ಮನೆಯಲ್ಲಿ ಯಾವುದೇ ಕಂಟೆಸ್ಟೆಂಟ್ ಜೊತೆ ಸಹ ಕುತ್ಕೊಂಡು ಹಂಚ್ಕೊಳ್ಳೋದಿಲ್ಲ. ಇಲ್ಲಿ ಬಿಗ್ ಬಾಸ್ ಅವರು ಜೋಡಿ ಅಂದ ಮಾತ್ರಕ್ಕೆ ಇಲ್ಲಿ ಗಿಲ್ಲಿ ಕಾವ್ಯನ ಇಲ್ಲಾಂದ್ರೆ ರಾಶಿಕಾ ಸೂರಜ್ನೇ ತೋರಿಸ್ತಾರೆ. ಎಲ್ಲೂ ಸಹ ನಮ್ಗೆ ರಘು ಗಿಲ್ಲಿನಾಗಿರ್ಬೋದು, ರಕ್ಷಿತಾನಾಗಿರ್ಬೋದು, ಇವ್ರ ಮಧ್ಯೆ ನಡೆಯುವಂತ ಕಾನ್ವರ್ಸೇಷನ್ ನ ತೋರ್ಸೋದೇ ಇಲ್ಲ. ಯಾಕೆ ಗುರು ತೋರ್ಸಲ್ಲ ಅಂತ ಅಭಿಪ್ರಾಯ ನಿನ್ನೆ 24x7 ಲೈವ್ ನೋಡಿದ್ಮೇಲೆ ನನ್ಗೆ ಅನಿಸ್ತು. ಅಂಡ್ ನಿನ್ನೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರುವಂತ ಕೆಲವು ಇನ್ಸಿಡೆಂಟ್ಸ್ ಸಹ ನಡೀತಾ. ಅದೇನು ಅಂದ್ರೆ, ನಿನ್ನೆ ಕಿಚನ್ ಕೆಲಸದಲ್ಲಿ ಸ್ಲ್ಯಾಬ್ ಕ್ಲೀನಿಂಗ್ ಕೆಲಸವನ್ನ ರಘು ಅವರಿಗೆ ನೀಡಿದ್ರಂತೆ. ಇಲ್ಲಿ ಸ್ಪಂದನ ಅವರು ಮಲಗಿದ್ರು. ಸೊ ಸ್ಪಂದನ ಅವರ ಕಾಲ ಎಳೆಯೋದಕ್ಕೆ ಇಲ್ಲಿ ರಘು ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಪ್ರಯತ್ನ ಪಡ್ತಾ ಇರೋದು ಯಾವ ತರ ಅಂದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಸಹ ನನ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ಪಂದನ ಬಂದು ನನ್ಗೆ ಹೆಲ್ಪ್ ಮಾಡ್ತಾಳೆ ಈಗ ಸ್ಲ್ಯಾಬ್ ಕ್ಲೀನಿಂಗ್ ಅಲ್ಲಿ, ನೀವ್ ಯಾರು ಸಹ ಬೇಕಾಗಿಲ್ಲ, ಸ್ಪಂದನ ನನ್ನ ಮಾತಿಗೆ ಯಾವತ್ತೂ ಸಹ ಎದುರು ಹೇಳಿಲ್ಲ ನಂತರ ಇಲ್ಲಿ ಉಪ್ಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ರಘು ಅವರು. ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಸಹ ಹೋಗಿ ಎಂತ ಕಂಟೆಸ್ಟೆಂಟ್ ನ ಹೇಳ್ತಾ ಇದ್ರ ಸರ್ ನೀವು, ಅವಳಿಗೆ ಒಂದು ಕಾಲೈತಿ ಪಕ್ಕಕ್ಕಿಡಕ್ಕೆ ಆಗೋದಿಲ್ಲ, ಅಷ್ಟು ಸೋಂಬೇರಿ ಅವಳು. ಇನ್ನು ಅವಳು ಬಂದು ನಿಮ್ಗೆ ಕೆಲಸ ಮಾಡ್ಕೊಡ್ತಾಳ ನಂತರ ಮನೇಲಿ ಇದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಸಹ ನಗಾಡ್ಕೊಂಡು ಸ್ಪಂದನ ಅವ್ರ ಕಾಲ್ ಎಳಿತಾ ಇದ್ರು. ರಘು ಅವ್ರು ಪ್ರಯತ್ನ ಪಡ್ತಾನೆ ಇದ್ರು ಸ್ಪಂದನ ಒಂದ್ ಸ್ವಲ್ಪ ಉಪ್ಸೋದಕ್ಕೆ ಕೆಲಸಕ್ಕೆ ಮಾಡ್ಸೋಣ ಅಂತ. ಬಟ್ ಸ್ಪಂದನ ಅವ್ರ ಕಡೆಗೂ ಬರಲೇ ಇಲ್ಲ. ಅಂಡ್ ನಿನ್ನೆ ಒಂದು ಪಾತ್ರೆ ಕ್ಲೀನಿಂಗ್ ಕೆಲಸವನ್ನ ರಾಶಿಕ್ ಅವ್ರಿಗೆ ನೀಡಿದ್ರಂತೆ. ರಾಶಿಕ್ ಅವರು ಪಾತ್ರೆ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಆ ಒಂದು ನೀರ್ನ ಬಗ್ಗಿಸದೆ ಆ ಒಂದು ಪಾತ್ರೆಗಳನ್ನ ಅದೇ ತರ ಇಟ್ಟಿದ್ರಿಂದ ಕಿಚನ್ ಏರಿಯಾ ಎಲ್ಲ ಸಹ ನೀರಿನಿಂದ ತುಂಬೋಗಿತ್ತಂತೆ. ಸೊ ಇಲ್ಲಿ ರಘು ಅವರು ರಾಶಿಕ್ ಅವರ ತಾಯಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು, ಮೇಡಮ್ ನಿಮ್ಮ ಮಗಳಿಗೆ ಏನ್ ಕೆಲಸ ಕಲ್ಸ್ಕೊಟ್ಟಿದ್ರೆ, ಇಲ್ಲಿ ಪಾತ್ರೆ ತೊಳೆಯಿರಿ ಅಂದ್ರೆ ಫುಲ್ ಕಿಚನ್ ಏರಿಯಾನೆಲ್ಲ ಒಂದು ಒಳ ಮಾಡ್ಬಿಟ್ಟಿದ್ದಾಳೆ, ನದಿ ಮಾಡ್ಬಿಟ್ಟಿದ್ದಾಳೆ ಅಂತಾರ. ಇಲ್ಲಿ ರಾಶಿಕ್ ಅವರಿಗೆ ಸ್ವಲ್ಪ ಟಾಂಗ್ ಕೊಡೋ ಜೋಕ್ ಮಾಡ್ತಾ ಇದ್ರು ರಘು ಅವರು. ಅಂಡ್ ನಿನ್ನೆ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ನೆಗೆಟಿವ್ ಮಾತಾಡದಂತ ಯಾವ್ದೋ ಒಂದು ಇನ್ಸಿಡೆಂಟ್ ನಡೆಯಲಿಲ್ಲ. ಅಂಡ್ ಈಗಾಗಲೇ ನಿಮ್ ಎಲ್ಲರೂ ಸಹ ಗೊತ್ತು, ಕಳಪೆ ತಗೊಂಡು ಧ್ರುವಂತ್ ಅವರು ಜೈಲು ಸೇರಿರೋದ್ರಿಂದ ಅಶ್ವಿನಿ ಗೌಡ ಅವರು ಸಹ ಬಂದು ಗಾರ್ಡನ್ ಏರಿಯಾದಲ್ಲಿ ಮಲಗಿದ್ರು.
ಸೊ ಅಲ್ಲಿ ಏನ್ ಕಾನ್ವರ್ಸೇಷನ್ ಆಯ್ತು ಅಂತ ನಮ್ಗೆ 24/7 ಲೈವ್ ಅಲ್ಲಿ ತೋರಿಸ್ಕೊಡ್ಲಿಲ್ಲ. ಅಂಡ್ ಧನುಷ್ ಮತ್ತೆ ಕಾವ್ಯ ಮಧ್ಯೆ ಸಹ ತುಂಬಾ ಲಾಂಗ್ ಆಗಿರೋಂತ ಕಾನ್ವರ್ಸೇಷನ್ ನಡೀತಾ. ಆ ಲಾಂಗ್ ಆಗಿರೋಂತ ಕಾನ್ವರ್ಸೇಷನ್ ಅಲ್ಲಿ ಮುಖ್ಯವಾಗಿ ಕಾಣಸಿಕ್ಕಿದ ಪಾಯಿಂಟ್ ಏನಂದ್ರೆ ನಮ್ಗೆ ಎಪಿಸೋಡ್ ನಲ್ಲಿ ತೋರಿಸೋದಲ್ಲ, ಅಶ್ವಿನಿ ಗೌಡ ಅವರ ಕ್ಯಾಪ್ಟನ್ಸಿನ ಪಡ್ಕೊಳ್ಬೇಕಾದ್ರೆ ನಿನ್ನ ಮನಸ್ಸಾಕ್ಷಿ ಒಪ್ಕೊಳ್ಳುತ್ತಾ ಧನುಷ್ ನೀನ್ ಕ್ಯಾಪ್ಟನ್ ಆಗ್ತಾ ಇದೆಯಾ ಅಂದ್ರೆ ಅಂದ್ಬಿಟ್ಟು ಪ್ರಶ್ನೆ ಮಾಡಿದ್ರಲ್ಲ, ಆ ಒಂದು ಪ್ರಶ್ನೆಗೆ ನೀನು ಸಹ ಈ ತರ ಉಲ್ಟಾ ಪ್ರಶ್ನೆ ಮಾಡಬಹುದಾಯ್ತು. ನೀವು ಟಾಸ್ಕ್ ಗೆಲ್ದಿರಾ, ಇಲ್ಲಾಂದ್ರೆ ಅಸಮರ್ಥ ಕಂಟೆಸ್ಟೆಂಟ್ ಅಂತ ಕ್ಯಾಪ್ಟನ್ಸಿ ರೇಸ್ ಬಂದು ಕ್ಯಾಪ್ಟನ್ಸಿನ ನೀವು ಒಪ್ಕೊಂಡ್ರೆ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನ ಒಪ್ಕೊಳ್ಳುತ್ತಾ ಮೇಡಮ್ ಅಂತ ನೀನು ಸಹ ಪ್ರಶ್ನೆ ಮಾಡಬಹುದಾಯ್ತು ಧನುಷ್ ನಂತರ ಕಾವ್ಯ ಅವರು. ಇಲ್ಲಿ ಧನುಷ್ ಹತ್ರ ಚರ್ಚೆ ಮಾಡ್ತಾ ಇದ್ರು. ಧನುಷ್ ಅವರು ಇಲ್ಲ, ನನ್ಗೆಲ್ಲೋ ಅಶ್ವಿನಿ ಗೌಡ ಹೇಳಿದ್ ಸಹ ಕರೆಕ್ಟ್, ನಾನು ಈ ತರ ಕ್ಯಾಪ್ಟನ್ಸಿ ತಗೊಳ್ಬಾರ್ದಾಯ್ತು ಅನ್ನೋ ಭಾವನೆ ನನ್ನಲ್ಲಿ ಇದೆ ನಂತರ ಧನುಷ್ ಅವರು ಸಹ ಫೀಲ್ ಆಗ್ತಾ ಇದ್ರು. ಮೇ ಬಿ ಅದೇ ಉದ್ದೇಶಕ್ಕೆ ಏನಾದ್ರು ಕ್ಯಾಪ್ಟನ್ಸಿ ರೂಮ್ ನಲ್ಲಿ ಮಲಗಿದ್ವಿ ಧನುಷ್ ಅವರು ನೋಡ್ಬೇಕಾಗುತ್ತೆ. ಇವತ್ತು ಎಪಿಸೋಡ್ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಸೊ ನಿನ್ನೆ ನಡೆದಂತ 24/7 ಲೈವ್ ನಲ್ಲಿ ನಡೆದಂತ ಕಾನ್ವರ್ಸೇಷನ್ಸ್ ಇದು. ನಿಮ್ಮ ಅನಿಸಿಕೆ ಪ್ರಕಾರ ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಯಾರು ಮನೆಗೆ ಹೋಗ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಮಿಸ್ ಮಾಡದೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.